ಪರಿಶ್ರಮವನ್ನು ಸಂಪೂರ್ಣವಾದ ಸಮರ್ಪಣೆ ಭಾವನೆಯಿಂದ ಮಾಡ್ತಾರಲ್ಲ, ಅದು ಅತ್ಯಂತ ಉತ್ತಮವಾಗಿರ್ತಕ್ಕಂಥದ್ದು. ಈ ಒಂದು ಕಾರ್ಮಿಕರ ದಿನಾಚರಣೆಯಲ್ಲಿ ಕಾರ್ಮಿಕರು ನಮ್ಮ ದೇಶದ ಶಕ್ತಿ ಅಂತ ಹೇಳ್ಬೋದು. ನಾವು ಯಾವುದೇ ಒಂದು ಕೆಲಸನ ಇದು ಕೀಳು ಕೆಲಸ, ಇದು ಹೈ ಲೆವೆಲ್ ಪೊಸಿಷನ್ ಅಂತ ಹೇಳ್ಬಾರ್ದು. ಯಾಕಂದರೆ ಪ್ರತಿಯೊಂದು ಕೆಲಸಕ್ಕೂ ಅದರದ್ದೇ ಆಗಿರ್ತಕ್ಕಂಥ ಒಂದು ಮಹತ್ವ ಇರುತ್ತೆ, ಅದರದ್ದೇ ಆಗಿರ್ತಕ್ಕಂಥ ಒಂದು ಘನತೆ ಇರುತ್ತೆ. ಆ ಒಂದು ಪ್ರತಿಯೊಂದು ಕೆಲಸಕ್ಕೂ ಗೌರವನ ಕೊಡ್ತಕ್ಕಂಥದ್ದನ್ನ ನಾವು ಕಲಿಬೇಕು. ಯಾಕಂದರೆ ನಾವು ಇವತ್ತು ನಮ್ಮ ಕಾಲೇಜಲ್ಲೇ ಆಗಿರಲಿ, ಒಂದು P1 ಇಲ್ಲ ಅಂದರೆ ಕ್ಲಾಸ್ ಎಷ್ಟು ಕ್ಲೀನ್ ಇರಲ್ಲ ಅಂತ ಇಮ್ಯಾಜ್ ಮಾಡ್ಕೊಳ್ರಿ. ಕ್ಲಾಸ್ ಕ್ಲೀನ್ ಇಲ್ಲ ಅಂದರೆ ನಾವು ಬಂದು ಅಲ್ಲೇ ಕೂರ್ತೀವಿ, ಹಾಗೆ ಕ್ಲಾಸ್ ಕೇಳ್ತೀವಿ, ಹೋಗ್ತೀವಿ. ಬಟ್ ಅಲ್ಲಿ ತೋರಿಸುತ್ತೆ ಅವು ಇಸ್ ಅವರ್ ಡಿಸಿಪ್ಲೈನ್ ಅಂತ. ಸೊ ಅಲ್ಲಿ ನಾವು ಪ್ರತಿಯೊಬ್ಬರಿಗೂ ಈಕ್ವಲ್ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳ್ಬೋದು. ನಮ್ಮ ಸಮಾಜದಲ್ಲಿ ನಾವಂತ ಎಲ್ಲರೂ ಕಾರ್ಮಿಕರಾಗೆ ವರ್ಕ್ ಮಾಡ್ರಿ ಅಂತ ಹೇಳಲ್ಲ. ಯು ಶುಡ್ ಹ್ಯಾವ್ ಅ ಹೈ ಏಮ್, ಬಟ್ ಯು ಶುಡ್ ರೆಸ್ಪೆಕ್ಟ್ ಟು ಎವ್ರಿ ಒನ್ ಇನ್ ಎ ಸೊಸೈಟಿ. ಬಿಕಾಸ್ ಎಲ್ರಿಗೂ ಅವ್ರದ್ದೇ ಆದ ಒಂದು ಘನತೆ ಇರುತ್ತೆ. ಎಲ್ಲರೂ ಅವ್ರ ಲೈಫಲ್ಲಿ ಅವ್ರದ್ದೇ ಒಂದು ಬಿಗ್ ಹೇಮ್ ಇರುತ್ತೆ, ಬಟ್ ಅವ್ರಿಗೆ ಅದನ್ನ ರೀಚ್ ಮಾಡೋಕ್ಕಾಗಿರಲ್ಲ. ಬಿಕಾಸ್ ಡ್ಯೂ ಟು ಸಮ್ ರೀಸನ್ಸ್ ಅವರಿಗೆ ತುಂಬ ಏನೋ ಸಿಚುವೇಶನ್ಸ್ ಅವರಿಗೆ ಆ ಟೈಮಲ್ಲಿ ಅದನ್ನು ರೀಚ್ ಮಾಡೋ ಒಂದು ಕೆಪಾಸಿಟಿ ಇರದೇ ಇರ್ಬೋದು, ಏನೋ ಆಗಿರುತ್ತೆ. ಹಾಗಂತ ಬಿಡಬಾರ್ದು. ಸಮಾಜದಲ್ಲಿ ಪ್ರತಿಯೊಂದು ಕೆಲಸವನ್ನು ಗೌರವಿಸಬೇಕು. ಕಾಯಕವೇ ಕೈಲಾಸ ಅಂತ ತಿಳಿಬೇಕು. ಈಗ ರೈತ ಏನಾದರೂ ಹೊಲದಲ್ಲಿ ಬೆಳೆದಿಲ್ಲ ಅಂದರೆ, ನನ್ನ ಹತ್ರ ಕೋಟಿ ಕೋಟಿ ಹಣ ಇದೆ, ನನ್ನ ಹತ್ರ ನಾನು ಈ ಜಗತ್ತಿನ ಅತ್ಯಂತ ಶ್ರೀಮಂತನಿದ್ದೀನಿ ಅಂದರೆ, ರೈತ ಬೆಳೆದಿರ್ತಕ್ಕಂಥದ್ದನ್ನು ಸರಿಯಾದ ಸಮಯದಲ್ಲಿ ತಂದು ಮಾರುಕಟ್ಟೆಗೆ ಮಾರಿಲ್ಲ ಅಂದರೆ ಕೋಟಿ ಕೋಟಿ ಹಣ ಇರೋ ಕೋಟ್ಯಾಧಿಪತಿ ಹಣ ತಿನ್ನೋಕ್ಕಾಗುತ್ತಾ? ಅನ್ನನೇ ತಿನ್ನಬೇಕಾಗುತ್ತಲ್ವಾ? ಹಾಗಾಗಿ ಪ್ರತಿಯೊಂದು ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಸಹ ನಾವು ಗೌರವವನ್ನು ಕೊಡಬೇಕು ಅಂತ ಹೇಳ್ತೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ನನಗೆ ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.